ಹಾಯ್ ಹಲೋ ಯೂನಿಕ್ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ನಮಸ್ಕಾರ. ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ನಾನು ಇವತ್ತು ಯಾವ ರೆಸಿಪಿ ತೋರಿಸ್ತಾ ಇದ್ದೀನಿ ಅಂತ. ತಡ ಮಾಡೋದು ಬೇಡ, ಫಟಾಫಟ್ ಅಂತ ರೆಸಿಪಿನ ಸ್ಟಾರ್ಟ್ ಮಾಡಿಬಿಡೋಣ. ನಾನಿಲ್ಲಿ 1 kg ಆಗೋಷ್ಟು ಮಟನ್ನ ತೊಗೊಂಡಿದ್ದೀನಿ. ಮೇಕೆ ಮಟನ್ ಇದು. ನೀವು ಕುರಿದನ್ನು ತೊಗೋಬೋದು, ಯಾವುದಾದ್ರೂ ತೊಗೋಬೋದು. ಇದಕ್ಕೆ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ತೊಳೆದು ನೀರೆಲ್ಲ ಹಿಂಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಮುಚ್ಚಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಸೊ 1 kg ಮಟನ್ಗೆ ನಾನಿಲ್ಲಿ 3 ರಿಂದ 4 ಸ್ಪೂನು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ಅರ್ಧ ಇಡಿ ಕೊತ್ತಂಬರಿ ಸೊಪ್ಪು, ಅರ್ಧ ಇಡಿ ಪುದೀನ ಸೊಪ್ಪು, 1 ಇಂಚ್ ಆಗೋಷ್ಟು ಶುಂಠಿ, 4 ಹಸಿಮೆಣಸಿನ್ಕಾಯಿ, 6 ಗೋಡಂಬಿ, ಅರ್ಧ ಸ್ಪೂನ್ ಕಾಳು ಮೆಣಸು, 1 ಸ್ಪೂನ್ ಆಗೋಷ್ಟು ಗಸಗಸೆ, ಚಕ್ಕೆ 1 ಇಂಚು, 4 ಲವಂಗ, 3 ಏಲಕ್ಕಿ, 1/4 ಸ್ಪೂನ್ ಆಗೋಷ್ಟು ಸೋಂಪು, ಹಾಗೆ ಹುರ್ಗಡ್ಲೆ 1 ಸ್ಪೂನ್ ಆಗೋಷ್ಟು, 1 ಟೊಮೆಟೊ, ಹಾಗೆ 3 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ. ನಾನಿಲ್ಲಿ 1 kg ಮಟನ್ಗಾಗೋಷ್ಟು ಮಾಡ್ತಿರೋದು. ಕೊಬ್ಬರಿ ಏನು ಜಾಸ್ತಿ ಹಾಕೋದು ಬೇಡ. ಇದೊಂದು 4 ಸ್ಪೂನ್ ಇಲ್ಲ, ಇನ್ನೊಂದು ಉಳಿದಿದೆ. 3 ಸ್ಪೂನ್ ಆಗೋಷ್ಟು ಕೊಬ್ಬರಿ ತುರಿನ ಹಾಕಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಸಹ ಹಾಕ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು ದೊಡ್ಡ ಗಡ್ಡೆ ಸೈಜಿಂದ ಹಾಕ್ತಾಯಿದ್ದೀನಿ. ಹಾಗೆ ತೋರಿಸಿದಂಥ ಗೋಡಂಬಿ ಮತ್ತು ಹುರ್ಗಡ್ಲೆ, ರಿಮೈನಿಂಗ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರಿಸ್ಕೊತಾ ಇದ್ದೀನಿ. ಕಾಳು ಮೆಣಸು, ಗಸಗಸೆ, ಚಕ್ಕೆ, ಲವಂಗ, ಹೆಚ್ಚಿಟ್ಕೊಂಡಿರೋಂಥ 1 ಈರುಳ್ಳಿನ ಸೇರಿಸ್ತೀನಿ, ಹಸಿ ಈರುಳ್ಳಿ. ಹಾಗೆ ಟೊಮೆಟೊ ಸಹ 1 ಸೇರಿಸ್ಕೊತಾ ಇದ್ದೀನಿ. ಸಾಮಾನ್ಯವಾಗಿ ಮಟನ್ ಮಾಡುವಾಗ ಎಲ್ಲನೂ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಗೋಡಿಸ್ಕೊಂಡು ಆಮೇಲೆ ಹಾಕ್ಕೋತೀವಿ. ಆದರೆ ಕಂಪ್ಲೀಟಾಗಿ ಎಲ್ಲ ಹಸಿದೇ ಹಾಕ್ಕೋತಾ ಇದ್ದೀನಿ. ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ, ಮಟನ್ ಗ್ರೇವಿ ಎಷ್ಟು ಸಖತ್ತಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಬರೋಣ. ಸೊ ಕುಕ್ಕರ್ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಒಂದು 2 ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1/4 ಸ್ಪೂನ್ ಆಗೋಷ್ಟು ಸೋಂಪು ಕಾಳು, ಹಾಗೆ 1 ಈರುಳ್ಳಿನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಫ್ರೈ ಆಗ್ತಾ ಇರೋ ಹಾಗೇನೆ ಇಲ್ಲಿ ಪುದೀನನ ಹಾಕ್ತಾಯಿದ್ದೀನಿ. ಒಂದು 10 ಎಲೆಗಳನ್ನ ಹಾಕ್ತಾಯಿದ್ದೀನಿ. ಚಾಕುವಿಂದ ಕಟ್ ಮಾಡ್ತಾ ಇಲ್ಲ, ಹಾಗೆ ಕೈಯಿಂದ ತುಂಡು ಮಾಡಿ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕಿ ಫ್ರೈ ಮಾಡೋದ್ರಿಂದ ಮಟನ್ ಪೀಸಸ್ಗೆ ತುಂಬ ಚೆನ್ನಾಗಿ ಘಮ ಅನ್ನೋದು ಹಿಡಿಯುತ್ತೆ. ಟೇಸ್ಟು ಸೂಪರಾಗಿರುತ್ತೆ. ಒಂದ್ಸರಿ ಈ ರೀತಿ ಟ್ರೈ ಮಾಡಿ ಈ ರೆಸಿಪಿನ, ಎಲ್ಲರೂ ಇಷ್ಟಪಟ್ಟು ತಿಂತೀರಾ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಒಂದು 2 to 3 ಮಿನಿಟ್ಸು. ಸ್ವಲ್ಪ ಬ್ರೌನ್ ಕಲರ್ ಬರ್ತಾ ಇರೋ ಹಂಗೆ ಮಸಾಲೆ ಹಾಕೋಣ. ನಾವು ಫಸ್ಟು ಸಾಮಾನ್ಯವಾಗಿ ಮಾಡ್ಬೇಕಾದ್ರೆ ನಾನ್ ವೆಜ್ಗೆಲ್ಲ ಮಟನ್ನ ಹಾಕ್ಕೊಂಡು ಹುರ್ಕೋತೀವಿ. ಇಲ್ಲಿ ಹಸಿ ಮಸಾಲೆ ರುಬ್ಬಿರೋದ್ರಿಂದ ಫಸ್ಟು ನಾವು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಕಂಪ್ಲೀಟಾಗಿ ಎಲ್ಲನೂ ಹಸಿ ಇದೇನೆ, ಯಾವುದು ಫ್ರೈ ಮಾಡ್ಕೊಂಡಿಲ್ಲ. ಹಾಗಾಗಿ ಎಣ್ಣೆಲೇ ಚೆನ್ನಾಗಿ ಇದನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಸೊ ತಳ ಹಿಡಿತಾ ಇದೆ ಅಂದರೆ ಒಂಚೂರು ಒಂದು ಅರ್ಧ ಲೋಟ ಆಗೋಷ್ಟು ನೀರು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಗಟ್ಟಿ ಇರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. 1.25 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಹಾಗೆ 1/4 ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ, 1/4 ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ. ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಹುರ್ಕೋಬೇಕು. ಒಂದು 2 ಮಿನಿಟ್ಸು ಫ್ರೈ ಮಾಡಿಕೊಂಡ್ರೆ ಸಾಕು. ಫ್ಲೇಮು ಕಮ್ಮಿ ಇರಬೇಕು, ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಈಗ ಮಟನ್ನು ತೊಳೆದಿಟ್ಕೊಂಡಿರೋಂಥ ಮಟನ್ನ ಸೇರಿಸ್ತಾ ಇದ್ದೀನಿ. ಸೊ ಗ್ರೇವಿ ಒಂಥರ ಡಿಫ್ರೆಂಟ್ ಮೆಥಡಲ್ಲೇ ಮಾಡ್ತಿದ್ದೀನಿ ಅಂತ ಅನಿಸ್ತಿರತ್ತೆ, ಬಟ್ ಟೇಸ್ಟ್ ಕೂಡ ಡಿಫ್ರೆಂಟಾಗೇ ಇರುತ್ತೆ, ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಮಸಾಲೆಗೆ ಮಟನ್ ಪೀಸಸ್ನ ಹಾಕಿದ್ಮೇಲೆ ಚೆನ್ನಾಗಿ ತಿರ್ಗಿಸ್ಕೊಡ್ಬೇಕು. ಮಟನ್ನಲ್ಲಿರೋ ನೀರು ಈಗ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 2 to 3 ಮಿನಿಟ್ಸು ಚೆನ್ನಾಗಿ ತಿರ್ಗಿಸ್ಕೊಡ್ಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಮಟನ್ ಪೀಸಸ್ಗೆ. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ಒಂದು 2 ನಿಮಿಷ ನೀರು ಬಿಟ್ಕೊಳೋವರೆಗೂ ಫ್ರೈ ಆಗಲಿ. ಸೊ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಯಾವಾಗೂ ಕಮ್ಮಿನೇ ಹಾಕ್ಕೋಬೇಕು, ಯಾಕಂದರೆ ಸಪ್ಪೆ ಆದರೆ ಟೇಸ್ಟ್ ನೋಡಿ ಮತ್ತೆ ಹಾಕ್ಕೋಬೋದು. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಉಪ್ಪು ಹಾಕಿದ್ಮೇಲೆ. ಸೊ ಇದಕ್ಕೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು 3 ವಿಜಿಲ್ ಹಾಕ್ಸೋಣ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಗಟ್ಟಿಯಾಗೇ ಇರಲಿ. ಸೊ ಒಂದು 3 ವಿಷಲ್ ಹಾಕ್ಸೋಣ ಎಳೆ ಮಟನ್ನು.
3 ವಿಷಲ್ ಆಗಿದೆ. 3 ವಿಷಲ್ಗೆ ಚೆನ್ನಾಗಿ ಬೆಂದಿತ್ತು ಮಟನ್ನು. ಸೊ ಪೀಸಸ್ ಅಂತೂ ಪರ್ಫೆಕ್ಟಾಗಿ ಬೆಂದಿತ್ತು. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನೀವಂತೂ ಟ್ರೈ ಮಾಡಿ ಹೇಳಲೇಬೇಕು ಹೇಗೆ ಬಂದಿತ್ತು ರೆಸಿಪಿ ಅಂದ್ಬಿಟ್ಟು. ಸೊ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ. ಯಾಕಂದರೆ ಈ ವಿಡಿಯೋದಲ್ಲಿ ಇನ್ನೂ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ, ಪಾಯ ಸೂಪು, ಲೆಗ್ ಸೂಪು. ಬನ್ನಿ ತಡ ಮಾಡೋದು ಬೇಡ, ಇದನ್ನು ಸ್ಟಾರ್ಟ್ ಮಾಡೋಣ. ಸೊ ನಾನು 4 ಮೇಕೆ ಕಾಲು ತೊಗೊಂಡಿದ್ದೀನಿ. ಅವರೇ ಕ್ಲೀನ್ ಮಾಡಿ ಕೊಟ್ಟಿದ್ದರು. ನಾನು ಇನ್ನೊಂದು 2 ಸರಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಸೊ ಕುಕ್ಕರ್ಗೆ 1 ಸ್ಪೂನ್ ಆಯಿಲ್ ಹಾಕ್ಕೊಂಡು ಕಾಳುಗಳನ್ನ ಸೇರಿಸ್ಕೋಬೇಕು. ಇದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕಿ ಚಿಟಿಕೆ ಅರಿಶಿನ ಹಾಕಿ ಒಂದು 2 ಮಿನಿಟ್ಸು ಹೈ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಳ್ಳಿ. ಒಂದು 2 ಮಿನಿಟ್ಸ್ ಫ್ರೈ ಆದರೆ ಸಾಕು. ಈಗ ಒಂದು ದೊಡ್ಡ ಲೋಟದಲ್ಲಿ 2 ಲೋಟ ಆಗೋಷ್ಟು ನೀರು ಹಾಕ್ಬಿಟ್ಟು ನಾನಿಲ್ಲಿ 4 ವಿಷಲ್ ಬರ್ಸ್ಕೋತಾ ಇದ್ದೀನಿ. ಈ ವಿಷಲ್ ಬಂದ ಮೇಲೆ ಪ್ರೆಷರೆಲ್ಲ ಕಮ್ಮಿ ಆಗೋಷ್ಟರಲ್ಲಿ ಇದೆಲ್ಲ ರುಬ್ಕೊಳೋದಕ್ಕೆ ಫಸ್ಟ್ ಫ್ರೈ ಮಾಡ್ಕೋಬೇಕು. 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, 2 ಸ್ಪೂನ್ ಧನಿಯಾ, ಅರ್ಧ ಇಂಚು ಚಕ್ಕೆ, 4 ಲವಂಗ, 2 ದೊಡ್ಡ ಸೈಜಿಂದ ಈರುಳ್ಳಿ ಉದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಇಡೀ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ, 2 ಹಸಿಮೆಣ್ಸಿನ್ಕಾಯಿ. ಸೊ ಒಂದು ಪ್ಯಾನ್ಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಜಾಸ್ತಿ ಬೇಕು ನಿಮಗೆ ಸೂಪ್ ಅನ್ನೋದಾದ್ರೆ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ನಾನು ತೋರಿಸಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಗೋಲ್ಡನ್ ಕಲರ್ ಬರಬೇಕು ಅಂತೇನಿಲ್ಲ, ಹಸಿ ವಾಸನೆ ಹೋಗೋಷ್ಟು ಹುರ್ಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ಈಗ ನಾನು ಕುಕ್ಕರಲ್ಲಿ ಕೂಗಿಸಿರೋದು ತುಂಬ ಚೆನ್ನಾಗಿ ಬೆಂದಿದೆ. ಸೊ ಇದು ಬಿಟ್ಕೊಂಡಿರೋ ಮಸಾಲೆನ ಸಹ ಸೇರಿಸ್ಕೊಂಡು ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಳ್ಳುವಾಗ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ತುಂಬ ತೆಳ್ಳಕ್ಕಿದ್ರೂ ಏನು ತೊಂದರೆ ಇಲ್ಲ. ಒಂದು ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡು ಟೇಸ್ಟ್ ನೋಡಿಕೊಂಡು ಒಂಚೂರು ಉಪ್ಪು ಬೇಕು ಅಂದರೆ ಉಪ್ಪು ಹಾಕ್ಕೊಳ್ಳಿ. ನಂಗೆ ಉಪ್ಪು ಬೇಕು ಅನ್ನಿಸ್ತು, ಅದಕ್ಕೆ ಉಪ್ಪು ಹಾಕ್ಕೊಂಡೆ. ಸೊ ನಾನಿಲ್ಲಿ ಮತ್ತೆ 5 ವಿಷಲ್ ಬರ್ಸ್ಕೊಂಡಿದ್ದೀನಿ ಮಸಾಲೆ ಹಾಕಿದ್ಮೇಲೆ. ಸೊ ಸೂಪ್ಗೆಲ್ಲ 10-12 ವಿಷಲ್ ಬಂದ್ರೇ ಅದ್ರ ಮೂಳೆಯಲ್ಲಿರೋ ರಸ ಎಲ್ಲ ಬಿಟ್ಕೊಳೋದು. ಸೊ ಬ್ಯಾಕ್ ಪೇಯ್ನ್ಗೆಲ್ಲ ತುಂಬ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ನೀವು ಒಮ್ಮೆ ಟ್ರೈ ಮಾಡ್ತೀರಾ ಅಲ್ವಾ? ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೆಕ್ಸ್ಟ್ ವಿಡಿಯೋ ಆರ್ ವ್ಲಾಗ್ ಬರೋವರೆಗೂ ವಾಚ್ ಮಾಡ್ತಾಯಿರಿ ಯೂನಿಕ್ ಕನ್ನಡ ಕುಕ್ಕಿಂಗ್ ಚಾನೆಲ್. ಬಾಯ್.